ಸ್ಫೋಟದಲ್ಲಿ ಗಾಯಗೊಂಡವರ ಬಟ್ಟೆಗಳು ಕೂಡ ಈ ಪ್ರಕರಣದಲ್ಲಿ ಸಾಕ್ಷಿನೇ. ಸ್ಫೋಟದಲ್ಲಿ ಬಟ್ಟೆಗೆ ಕೆಮಿಕಲ್ ತಗುಲಿದ್ಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾರೆ ಪೊಲೀಸರು. ಎಲ್ಲರ ಬಟ್ಟೆಯನ್ನ ಪಡೆದು ತನಿಖೆಯನ್ನ ಆರಂಭ ಮಾಡಿದ್ದಾರೆ ಈಗಾಗಲೇ ಅಧಿಕಾರಿಗಳು. ಸ್ಫೋಟಕಕ್ಕೆ ಬಳಸಿದ್ದಂತಹ ಕೆಮಿಕಲ್ನ ಬಗ್ಗೆ ತಿಳಿಯೋದಕ್ಕೆ ಬಟ್ಟೆಗಳನ್ನ ಕಲೆಕ್ಟ್ ಮಾಡಲಾಗಿದೆ. ಪ್ರತಿಯೊಂದು ಆಯಾಮದಲ್ಲೂ ಕೂಡ ಪೊಲೀಸರ ತನಿಖೆ ಚುರುಕುಗೊಂಡಿದೆ. ಎಫ್ಎಸ್ಎಲ್ ಅಧಿಕಾರಿಗಳಿಂದ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಇದ್ರು. ಸಂದೇಶ್, ಸ್ಫೋಟಕ್ಕೆ ಯಾವ ಕೆಮಿಕಲ್ ಬಳಕೆ ಮಾಡಲಾಗಿದೆ ಅನ್ನೋದನ್ನ ಪತ್ತೆ ಹಚ್ಚೋಕೆ ಬಟ್ಟೆಗಳನ್ನ ಕೂಡ ಸಂಗ್ರಹ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಯಾವ ರೀತಿ ಹೆಲ್ಪ್ ಆಗುತ್ತೆ ಇದು ತನಿಖೆನಲ್ಲಿ ಅಂತ ಹೇಳಿ ಸಂದೇಶ್? ವಿದೇಶಿ ಯಾವುದೇ ಒಂದು ಬ್ಲಾಸ್ಟ್ ಆದ್ರೂ ಕೂಡ ಅಲ್ಲಿ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಎಫ್ಎಸ್ಎಲ್ ತಂಡ ಮಾಡುತ್ತೆ. ಅದೇ ರೀತಿಯಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆದ ಬಳಿಕ ಸಾಕಷ್ಟು ಜನ ಗಾಯಗೊಂಡಿದ್ದಾರೆ. ಅಂದ್ರೆ ಸುಮಾರು 5ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಕೆಲವೊಬ್ಬರಿಗೆ ಕಡಿಮೆ ಪ್ರಮಾಣದಲ್ಲಿ ಈ ಏಟಾಗಿದೆ. ಜೊತೆಗೆ ಈಗಾಗಲೇ ಆಸ್ಪತ್ರೆಗೆ ಯಾರೆಲ್ಲ ದಾಖಲಾಗಿದ್ದಾರೆ ಅಂತವರ ಒಂದು ಬಟ್ಟೆಗಳನ್ನ ಈಗ ಕಲೆಕ್ಟ್ ಮಾಡಿದ್ದಾರೆ. ಅಂದ್ರೆ ಆ ಒಂದು ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡೋದ್ರಿಂದ ಅಥವಾ ಬಟ್ಟೆಗಳನ್ನ ಕಲೆಕ್ಟ್ ಮಾಡೋದ್ರಿಂದ ಮುಂದಿನ ಹಂತದಲ್ಲಿ ಎಫ್ಎಸ್ಎಲ್ ಅಧಿಕಾರಿಗಳು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಬ್ಲಾಸ್ಟ್ ಆದ ಬಳಿಕ ಏನೆಲ್ಲ ಒಂದು ಆ ಬ್ಲಾಸ್ಟ್ ನಿಂದಾಗಿ ಹೊರಬಂದಂತ ವಸ್ತುಗಳು, ಅದು ನಟ್ ಬೋಲ್ಟ್ ಇಂದ ಹಿಡಿದು ಗಾಜಿನ ಚೂರ್ ಆಗಿರ್ಬೋದು, ಇಫ್ ಸಪೋಸ್ ಏನಾದ್ರೂ ಕೆಮಿಕಲ್ ಯೂಸ್ ಮಾಡಿದ್ರೆ ಆ ಕೆಮಿಕಲ್ ಕೂಡ ಬಟ್ಟೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಆಗ ಅದನ್ನ ಪರೀಕ್ಷೆ ಮಾಡೋದಕ್ಕೆ ಅಂದ್ರೆ ಎಫ್ಎಸ್ಎಲ್ ಲ್ಯಾಬ್ ಗಳಲ್ಲಿ ಅದನ್ನ ಪರೀಕ್ಷೆ ಮಾಡಿ ಏನೆಲ್ಲ ಉಪಯೋಗಿಸಿದ್ರು ಈ ಒಂದು ಬಾಂಬ್ ಅನ್ನ ತಯಾರಿಕೆ ಮಾಡೋದಕ್ಕೆ ಅನ್ನೋದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಲಾಗುತ್ತೆ. ಹಾಗಾಗಿ ಈಗ ಸದ್ಯ ಗಾಯಾಳುಗಳ ಬಟ್ಟೆಗಳನ್ನ ಈಗಾಗಲೇ ಕಲೆಕ್ಟ್ ಮಾಡಿರೋದ್ರಿಂದ ಅದರಲ್ಲಿರುವಂತಹ ಪ್ರತಿಯೊಂದು ಸಬ್ಸ್ಟೆನ್ಸಸ್ ಗಳು, ಯಾಕಂದ್ರೆ ಈ ಒಂದು ರಾಮೇಶ್ವರಂ ಕೆಫೆಗೆ ಭೇಟಿ ನೀಡಿದಂತ ಸಂದರ್ಭದಲ್ಲೂ ಕೂಡ ಎಫ್ಎಸ್ಎಲ್ ತಂಡ ಕಂಪ್ಲೀಟ್ ಆಗಿ ಸಬ್ಸ್ಟೆನ್ಸಸ್ ಗಳನ್ನ ಅಂದ್ರೆ ಸಿಕ್ಕಂತ ಪ್ರತಿ ಸಬ್ಸ್ಟೆನ್ಸಸ್ ಅನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈ ಸಬ್ಸ್ಟೆನ್ಸ್ ಹಾಗೆ ಅಲ್ಲಿರುವಂತಹ ಸಬ್ಸ್ಟೆನ್ಸ್ ಎರಡನ್ನೂ ಕೂಡ ಮ್ಯಾಚ್ ಮಾಡಲಾಗುತ್ತೆ. ಜೊತೆಗೆ ಅಲ್ಲಿ ಯಾವ ಒಂದು ಕೆಮಿಕಲ್ ಅನ್ನ ಅಥವಾ ಯಾವುದೇ ಒಂದು ಸಬ್ಸ್ಟೆನ್ಸ್ ಆಗಿರ್ಬೋದು ಅದನ್ನ ಅಲ್ಲಿ ಯಾವ ಕಾರಣಕ್ಕಾಗಿ ಅಂದ್ರೆ ಯಾವ ಒಂದು ಸಬ್ಸ್ಟೆನ್ಸ್ ಯೂಸ್ ಮಾಡಿದ್ದಾರೆ, ಜೊತೆಗೆ ಅದರಿಂದ ಯಾವ ರೀತಿ ಎಫೆಕ್ಟ್ ಆಗಿದೆ, ಅದರ ಮೂಲಕವಾಗಿ ಯಾವ ರೀತಿ ಬಾಂಬ್ ಅನ್ನ ತಯಾರು ಮಾಡಿದ್ರು, ಯಾವ ಬಾಂಬ್ ಅನ್ನ ತಯಾರು ಮಾಡಿದ್ರು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಮುಂದಿನ ಹಂತದ ತನಿಖೆಯ ಒಂದು ಭಾಗವಾಗಿ ಈಗ ಸದ್ಯ ಎಫ್ಎಸ್ಎಲ್ ತಂಡ ಗಾಯಾಳುಗಳ ಬಟ್ಟೆಗಳನ್ನ ಕಲೆಕ್ಟ್ ಮಾಡಿದೆ. ಅದು ಎಫ್ಎಸ್ಎಲ್ ಲ್ಯಾಬ್ ನಲ್ಲಿ ಪರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಸಿಕ್ಕಂತ ಎಲ್ಲಾ ಸಬ್ಸ್ಟೆನ್ಸಸ್ ಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಟೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಅಥವಾ ಪರೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಇದಕ್ಕೆ ಮ್ಯಾಚ್ ಮಾಡುವಂತ ಕೆಲಸವನ್ನ, ಜೊತೆಗೆ ಇದರಲ್ಲಿರುವಂತಹ ಕೆಮಿಕಲ್ ಯಾವುದು ಅಥವಾ ಸಬ್ಸ್ಟೆನ್ಸ್ ಯಾವುದು ಅನ್ನೋದನ್ನ ಕೂಡ ಪತ್ತೆ ಹಚ್ಚೋದ್ರಿಂದ ಇಲ್ಲಿ ಇಟ್ಟಂತ ಬಾಂಬ್ ಯಾವ ರೀತಿ ತಯಾರಿಕೆ ಮಾಡಿದ್ರು, ಯಾವ ಕಚ್ಚಾ ವಸ್ತುಗಳನ್ನ ಉಪಯೋಗಿಸಿ ಬ್ಲಾಸ್ಟ್ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಥವಾ ತಯಾರಿ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಆ ಇನ್ಫಾರ್ಮೇಶನ್ ಅನ್ನ ರಿಪೋರ್ಟ್ ಮುಖಾಂತರವಾಗಿ ಅದನ್ನ ಕೋರ್ಟ್ಗೆ ಹಾಜರುಪಡಿಸುವಂತ ಕೆಲಸವನ್ನ ಎಫ್ಎಸ್ಎಲ್ ತಂಡ ಕೂಡ ಮಾಡಲಿದೆ. ವಿದೇಶಿ, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.